ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಜಿಮ್ಗೆ ಹೋಗ್ತಿದ್ರೆ ಈ ವಿಡಿಯೋ ನಿಮಗಾಗಿ. ನೀವು ಇವಾಗ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಜಿಮ್ ರೀಲ್ಸ್ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಸೊ ಈ ವಿಡಿಯೋವನ್ನು PCಯಲ್ಲಿ ಎಡಿಟ್ ಮಾಡಿರುವಂಥದ್ದು. ಸೊ ನಾನು ಈ ವಿಡಿಯೋವನ್ನು ಕ್ಯಾಪ್ಕಟ್ ಮೊಬೈಲಲ್ಲಿ ಹೇಗೆ ಎಡಿಟ್ ಮಾಡುವುದಂತ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನೋಡ್ಬೋದು, ಬ್ಯಾಕ್ಗ್ರೌಂಡಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ. ಸೊ ಮೊದಲು ನಾವು ಇದನ್ನು ಹೇಗೆ ಎಡಿಟ್ ಮಾಡುವುದಂತ ನೋಡೋಣ. ನಾನು ನ್ಯೂ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ಇದರಲ್ಲಿ ಫೋಟೋವನ್ನು ಆ್ಯಡ್ ಮಾಡಿದ್ದೇನೆ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಇದನ್ನು ಆ್ಯಡ್ ಮಾಡಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡಿ, ನಂತರ ವಿಡಿಯೋವನ್ನು ಡಿಲೀಟ್ ಮಾಡಿ. ಒಂದ್ಸರಿ ಪ್ಲೇ ಮಾಡಿ ಆಡಿಯೋವನ್ನು. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಟ್ ಮಾಡಿ ಆಡಿಯೋ. ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸಾಂಗ್ ಸ್ಟಾರ್ಟಿಂಗಲ್ಲಿ ಸ್ಪೀಡ್ ಇದೆ, ನಂತರ ಮುಂದೆ ಹೋಗ್ತಾ ಹೋಗ್ತಾ ಸ್ಲೋ ಆಗುತ್ತೆ. ಸೊ ನಾವು ಮೊದಲು ಮಾರ್ಕ್ ಮಾಡೋಣ, ಎಲ್ಲಿಂದ ಎಲ್ಲಿ ತನಕ ಸ್ಪೀಡ್ ಇದೆ ಮತ್ತು ಎಲ್ಲಿಂದ ಎಲ್ಲಿ ತನಕ ಸ್ಲೋ ಆಗ್ತಾ ಹೋಗುತ್ತೆ. ಸೊ ಮೊದಲು ನಾನು ಮಾರ್ಕ್ ಮಾಡ್ಕೊಳ್ತೇನೆ. ಇಲ್ಲಿ ಸ್ವಲ್ಪ ಸ್ಲೋ ಇದೆ, ಇಲ್ಲಿ ಒಂದು ಮಾರ್ಕ್ ಮಾಡ್ತೇನೆ. ಇಲ್ಲಿ ಇನ್ನೂ ಸ್ವಲ್ಪ ಸ್ಲೋ ಇದೆ, ಇಲ್ಲಿ ಒಂದು ಮಾರ್ಕ್ ಮಾಡ್ತೇನೆ. ಮೊದಲಿಗೆ ಒಂದು ಬೀಟ್ ಇದೆ, ಸೊ ಈ ಬೀಟನ್ನು ಕೂಡ ಮಾರ್ಕ್ ಮಾಡ್ಕೊಳ್ತೇನೆ. ನಂತರದ ಬೀಟನ್ನು ಆಮೇಲೆ ಮಾರ್ಕ್ ಮಾಡೋಣ. ಸೊ ಮೊದಲಿಗೆ ಈ ಬೀಟನ್ನು ಮಾರ್ಕ್ ಮಾಡ್ಕೊಳ್ತೇನೆ. ಮೊದಲು ನಾವು ಇದನ್ನು ಎಡಿಟ್ ಮಾಡೋಣ. ಸ್ಟಾರ್ಟಿಂಗಿಂದ ಮೊದಲನೇ ಬೀಟ್ ಮಾರ್ಕ್ ತನಕ ಸಾಂಗ್ ಸ್ಪೀಡ್ ಇದೆ. ಸೊ ನಾವು ಫೋಟೋವನ್ನು 0.1 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡೋಣ. ಸ್ಟಾರ್ಟಿಂಗಿಂದ ಮೊದಲನೇ ಬೀಟ್ ಮಾರ್ಕ್ ತನಕ ನಾನು ಮೊದಲು 0.1 ಸೆಕೆಂಡ್ಗೆ ಫೋಟೋವನ್ನು ಅಡ್ಜಸ್ಟ್ ಮಾಡ್ಕೊಳ್ತೇನೆ. ನಂತರ ಮೊದಲನೇ ಬೀಟ್ ಮಾರ್ಕ್ ಮತ್ತು ಎರಡನೇ ಬೀಟ್ ಮಾರ್ಕ್ನ ಒಳಗಡೆ 0.2 ಸೆಕೆಂಡ್ ಮತ್ತು 0.3 ಸೆಕೆಂಡ್ ಎರಡೂ ಅಡ್ಜಸ್ಟ್ ಮಾಡೋಣ. ಸೊ ನಾನು 5 ಫೋಟೋವನ್ನು 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿದ್ದೇನೆ. ಅದರ ಮುಂದಿನ ಫೋಟೋವನ್ನು 0.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ ಎರಡನೇ ಬೀಟ್ ಮಾರ್ಕ್ನ ತನಕ. ಅದರ ಮುಂದಿನ 3 ಫೋಟೋವನ್ನು 0.4 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ನಂತರದ ಒಂದು ಫೋಟೋವನ್ನು 0.6 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಅದರ ಮುಂದಿನ ಫೋಟೋವನ್ನು 0.8 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಫೋಟೋ ಬೀಟ್ ಮಾರ್ಕ್ಗಿಂತ ಮುಂದೆ ಹೋಗಿದೆ, ಆದರೆ ನಮಗೆ ಇಲ್ಲಿ ಲಾಸ್ಟ್ ಫೋಟೋ 0.8 ಸೆಕೆಂಡ್ ಇರಲೇಬೇಕು. ಹಾಗಾಗಿ ನಾವು ಇಲ್ಲಿ ಏನು ಮಾಡೋಣ ಅಂದರೆ, ಹಿಂದೆ 0.1 ಸೆಕೆಂಡ್ಗೆ ಫೋಟೋ ಅಡ್ಜಸ್ಟ್ ಮಾಡಿದ್ರಲ್ಲ, ಅದರಲ್ಲಿ ಒಂದೆರಡು ಫೋಟೋವನ್ನು ಡಿಲೀಟ್ ಮಾಡೋಣ. ಸೊ ಇವಾಗ ನೋಡ್ಬೋದು, ಪರ್ಫೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಇವಾಗ ಫೋಟೋಗೆ ಆ್ಯನಿಮೇಷನ್ ಆ್ಯಡ್ ಮಾಡೋಣ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ 3 ಆಪ್ಷನ್ ಇದೆ, ಇನ್, ಔಟ್ ಮತ್ತು ಕೋಂಬೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲಿಗೆ ಒಂದು ಆ್ಯನಿಮೇಷನ್ ಶೋ ಆಗುತ್ತೆ, ಬೆಂಡ್ ಝೂಮ್ ಅಂತ ಒಂದು ಆ್ಯನಿಮೇಷನ್ ಇದೆ, ಇದನ್ನು ಆ್ಯಡ್ ಮಾಡಿ. ಎಲ್ಲ ಫೋಟೋಗೂ ಸಹ ಇದೇ ಆ್ಯನಿಮೇಷನ್ ಆ್ಯಡ್ ಮಾಡಿ. ಎಲ್ಲ ಫೋಟೋಗೂ ಆ್ಯನಿಮೇಷನ್ ಆ್ಯಡ್ ಮಾಡಿದ ಮೇಲೆ ಸಾಂಗ್ ಡಿಲೀಟ್ ಮಾಡಿ. ಸೊ ಇವಾಗ ನಾನು ಪ್ಲೇ ಮಾಡ್ತೇನೆ. ನೋಡ್ಬೋದು, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಪೀಡ್ ಇದೆ ವಿಡಿಯೋ, ನಂತರ ಮುಂದೆ ಹೋಗ್ತಾ ಹೋಗ್ತಾ ಸ್ಲೋ ಆಗ್ತಾ ಹೋಗುತ್ತೆ. ಸೊ ಇವಾಗ ಇದನ್ನು ಕ್ವಾಲಿಟಿಯಲ್ಲಿ ಸೇವ್ ಮಾಡಿ. ಇನ್ನೊಮ್ಮೆ ನ್ಯೂ ಪ್ರಾಜೆಕ್ಟ್ ಓಪನ್ ಮಾಡಿ, ಇಲ್ಲಿ ನಿಮ್ಮ ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಿ. ಸೊ ನಾನು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಿದ್ದೇನೆ. ಮೊದಲು ಈ ವಿಡಿಯೋ ಕ್ಲಿಪ್ಪನ್ನು ನಾನು ಕಟ್ ಮಾಡ್ಕೊಳ್ತೇನೆ. ಸೊ ನಾನು ಮೊದಲಿಗೆ ಈ ವಿಡಿಯೋವನ್ನು ಆ್ಯಡ್ ಮಾಡಿದ್ದೇನೆ. ಸೊ ಈ ವಿಡಿಯೋದ ಬ್ಯಾಕ್ಗ್ರೌಂಡಲ್ಲಿ ನಾವು ಇವಾಗಲೇ ಎಡಿಟ್ ಮಾಡಿದ್ರಲ್ಲ, ಸೊ ಆ ವಿಡಿಯೋವನ್ನು ಆ್ಯಡ್ ಮಾಡೋದು. ಸೊ ಮುಂದೆ ಬೀಟ್ ಮಾರ್ಕ್ ಬರುತ್ತಲ್ಲ ಅಲ್ಲಿ, ಸೊ ಈ ವಿಡಿಯೋವನ್ನು ಎಡಿಟ್ ಮಾಡೋಣ. ಮೊದಲು ನಾವು ಸಾಂಗ್ ಆ್ಯಡ್ ಮಾಡೋಣ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಸೊ ಈ ವಿಡಿಯೋವನ್ನು ಆ್ಯಡ್ ಮಾಡಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಸಪ್ರೇಟ್ ಆಗುತ್ತೆ. ನಂತರ ಈ ವಿಡಿಯೋವನ್ನು ಡಿಲೀಟ್ ಮಾಡಿ, ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬೀಟ್ಸ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಒಂದು ಬೀಟ್ ಆ್ಯಡ್ ಮಾಡೋಣ. ನಂತರ ಮುಂದೆ ಬನ್ನಿ. ಸೊ ಇಲ್ಲಿ ಬೀಟ್ ಇದೆ, ಸೊ ಇಲ್ಲಿ ಬೀಟ್ಗೆ ಮಾರ್ಕನ್ನು ಆ್ಯಡ್ ಮಾಡಿ. ಸೊ ನಾವು ಇಲ್ಲಿ ಮೊದಲಿಗೆ ವಿಡಿಯೋ ಆ್ಯಡ್ ಮಾಡಿದ್ರಲ್ಲ, ಇದನ್ನು ಸ್ಲೋ ಮಾಡೋಣ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಮೊದಲು ಈ ಬೀಟನ್ನು ರಿಮೂವ್ ಮಾಡ್ಕೊಳ್ತೇನೆ. ಸೊ ನನಗೆ 2 ಬೀಟ್ ಸಾಕು. ಸೊ ಮೊದಲನೇ ಬೀಟನ್ನು ಕೆಳಗಡೆ ತೊಗೊಂಡು ಬನ್ನಿ. ಸೊ ಲಾಸ್ಟ್ ಬೀಟನ್ನು ಕೂಡ ಕೆಳಗಡೆ ಅಡ್ಜಸ್ಟ್ ಮಾಡ್ತೇನೆ. ಫುಲ್ ಸ್ಲೋ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋವನ್ನು ಮೊದಲಿನ ಬೀಟ್ ಮಾರ್ಕ್ ಇದೆಯಲ್ಲ, ಸೊ ಅಲ್ಲಿ ತನಕ ಸ್ಲೋ ಮಾಡಿ, ಸ್ಟಾರ್ಟಿಂಗಿಂದ ಮೊದಲನೇ ಬೀಟ್ ಮಾರ್ಕ್ನ ತನಕ. ಸೊ ನಾನು ಸ್ಲೋ ಮಾಡಿದ್ದೇನೆ. ಸೊ ನಾನು ಸ್ಲೋ ಮಾಡಿರೋ ವಿಡಿಯೋ ತುಂಬಾ ದೊಡ್ಡ ಇದೆ. ಸೊ ಅದನ್ನು ಕಟ್ ಮಾಡಿ ಹೆಚ್ಚಿದ ಪಾರ್ಟ್ಸನ್ನು ಡಿಲೀಟ್ ಮಾಡ್ತೇನೆ. ಸೊ ಈ ಬೀಟ್ ಮಾರ್ಕ್ ಇದೆಯಲ್ಲ, ಇಲ್ಲಿಂದ ನಾವು ಬ್ಯಾಕ್ಗ್ರೌಂಡ್ ವಿಡಿಯೋವನ್ನು ಆ್ಯಡ್ ಮಾಡೋಣ. ಸೊ ಇಲ್ಲಿ ಈ ವಿಡಿಯೋವನ್ನು ಕಟ್ ಮಾಡಿ. ಸೊ ಈ ವಿಡಿಯೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡೋಣ. ರಿಮೂವ್ ಬೀಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈ ವಿಡಿಯೋವನ್ನು ಡೂಪ್ಲಿಕೇಟ್ ಮಾಡಿ. ಸೊ ಡೂಪ್ಲಿಕೇಟ್ ಮಾಡಿದ ವಿಡಿಯೋವನ್ನು ಓವರ್ಲೇ ಮಾಡಿ. ಸೊ ಓವರ್ಲೇ ಮಾಡಿದ ಮೇಲೆ ಸೊ ಇದನ್ನು ಈ ವಿಡಿಯೋಗೆ ಅಡ್ಜಸ್ಟ್ ಮಾಡಿ.
ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಆವಾಗಲೇ ನಾವು ಎಡಿಟ್ ಮಾಡಿದ್ರಲ್ಲ, ಸೊ ಆ ವಿಡಿಯೋವನ್ನು ಆ್ಯಡ್ ಮಾಡಿ. ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋದ ಹಿಂದ್ಗಡೆ ಆ್ಯಡ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋವನ್ನು ಸ್ವಲ್ಪ ಝೂಮ್ ಮಾಡಿ, ಲಾಸ್ಟಿಂದ ಸೊ 3 ಫೋಟೋದ ಹಿಂದ್ಗಡೆ ಬನ್ನಿ. ಸೊ ಓವರ್ಲೆ ಮಾಡಿದ್ರಲ್ಲ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ ವಿಡಿಯೋವನ್ನು ಕಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಆಪೋಸಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಪೋಸಿಟಿ 0 ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಮೊದಲನೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಮುಂದೆ ಬಂದು ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ, ವಿಡಿಯೋವನ್ನು ಸ್ವಲ್ಪ ಝೂಮ್ ಮಾಡಿ. ನಂತರ ಇದಕ್ಕೆ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಈಸಿ ಔಟ್ ಗ್ರಾಫ್ಸ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಡಿಟ್ ಕಂಪ್ಲೀಟ್ ಆಯಿತು. ಇನ್ನೇ ಮುಂದೆ ಇಲ್ಲಿ ಬೀಟ್ ಮಾರ್ಕ್ ಇದೆಯಲ್ಲ, ಸೊ ಇಲ್ಲಿ ಎಡಿಟ್ ಮಾಡೋಣ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲು ನಾನು ಈ ಬೀಟ್ ಮಾರ್ಕನ್ನು ರಿಮೂವ್ ಮಾಡ್ಕೊಳ್ತೇನೆ. ಸೊ ನನಗೆ 2 ಬೀಟ್ ಮಾರ್ಕ್ ಸಾಕು. ಸೊ ಮೊದಲು ಈ ವಿಡಿಯೋವನ್ನು ಸ್ಲೋ ಮಾಡ್ತೇನೆ ನಾನು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸೊ ಈ ವಿಡಿಯೋವನ್ನು ಬೀಟ್ ಮಾರ್ಕ್ಗೆ ಕಟ್ ಮಾಡಿ, ಹೆಚ್ಚಿದ ಪಾರ್ಟ್ಸನ್ನು ಡಿಲೀಟ್ ಮಾಡ್ತೇನೆ. ಸೇಮ್ ಇದೇ ರೀತಿಯಲ್ಲಿ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಮೊದಲು ಬೀಟ್ ಮಾರ್ಕ್ ರಿಮೂವ್ ಮಾಡ್ಕೊಳ್ತೇನೆ. ಸೊ ಮೊದಲನೇ ಬೀಟ್ ಮಾರ್ಕ್ ಕೆಳಗಡೆ ತೊಗೊಂಡು ಬರ್ತೇನೆ, ಲಾಸ್ಟಿದ್ದ ಬೀಟ್ ಮಾರ್ಕ್ ಕೂಡ ಕೆಳಗಡೆ ತೊಗೊಂಡು ಬರ್ತೇನೆ. ಫುಲ್ ಸ್ಲೋ ಮಾಡ್ತೇನೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈ ವಿಡಿಯೋವನ್ನು ಕೂಡ ಬೀಟ್ ಮಾರ್ಕ್ಗೆ ಕಟ್ ಮಾಡ್ತೇನೆ. ನಂತರ ಹೆಚ್ಚಿದ್ದ ಪಾರ್ಟ್ಸನ್ನು ಡಿಲೀಟ್ ಮಾಡ್ತೇನೆ. ಸೇಮ್ ಎಲ್ಲ ವೀಡಿಯೋಗೂ ಸಹ ವೀಡಿಯೋ ಕ್ಲಿಪ್ಪನ್ನು ಸ್ಲೋ ಮಾಡಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ನಾನು ಮೊದಲು ಅಡ್ಜಸ್ಟ್ ಮಾಡ್ಕೊಳ್ತೇನೆ. ವೀಡಿಯೋ ಕ್ಲಿಪ್ ಸ್ಲೋ ಮಾಡಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿದ ಮೇಲೆ, ಸೊ ನಾವು ಎಷ್ಟು ವೀಡಿಯೋ ಕ್ಲಿಪ್ ಸ್ಲೋ ಮೋಷನ್ ಮಾಡಿದ್ರಲ್ಲ, ಸೊ ಅದಷ್ಟು ವೀಡಿಯೋ ಕ್ಲಿಪ್ಗೂ ಕೂಡ ಸ್ಮೂತ್ ಸ್ಲೋ ಮೋಷನ್ ಮೇಲೆ ಕ್ಲಿಕ್ ಮಾಡಿ ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ಸೊ ನೀವು ಎಷ್ಟು ವೀಡಿಯೋ ಕ್ಲಿಪ್ ಸ್ಲೋ ಮೋಷನ್ ಮಾಡಿದ್ರಲ್ಲ, ಸೇಮ್ ಅದಷ್ಟು ವೀಡಿಯೋ ಕ್ಲಿಪ್ಪು ಕೂಡ ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ವಿಡಿಯೋವನ್ನು ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿದ ಮೇಲೆ ಇವಾಗ ಈ ವಿಡಿಯೋವನ್ನು ಎಡಿಟ್ ಮಾಡೋಣ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಸ್ಕ್ರೀನ್ಶಾಟ್ ಸಿಗುತ್ತೆ. ನಂತರ ಈ ಸ್ಕ್ರೀನ್ಶಾಟನ್ನು ಓವರ್ಲೇ ಮಾಡಿ. ನಂತರ ಈ ಓವರ್ಲೇ ಮಾಡಿದ ಫೋಟೋ ಇದೆಯಲ್ಲ, ಸೊ ಇದರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ. ರಿಮೂವ್ ಬೀಜಿ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ನಂತರ ಈ ಫೋಟೋವನ್ನು ಸಣ್ಣ ಮಾಡಿ ಕೆಳಗಡೆ ಆ್ಯಡ್ ಮಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದೊಡ್ಡ ಮಾಡಿ ಫೋಟೋವನ್ನು. ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಈ ಫೋಟೋವನ್ನು ಫ್ರಂಟಲ್ಲಿ ಆ್ಯಡ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಸ್ವಲ್ಪ ಸಣ್ಣ ಮಾಡಿ ಕೆಳಗಡೆ ಆ್ಯಡ್ ಮಾಡಿ. ಗ್ರಾಫ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಈಸಿ ಔಟ್ ಗ್ರಾಫ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫೋಟೋವನ್ನು ಸಣ್ಣ ಮಾಡಿ, ಅಂದರೆ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿ ಫೋಟೋವನ್ನು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಶೂಸ್ ಆ್ಯನಿಮೇಷನ್ ಆ್ಯಡ್ ಮಾಡೋಣ. ಸೊ ಎರಡನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲೂ ಕೂಡ ಶೂಸ್ ಆ್ಯನಿಮೇಷನ್ ಆ್ಯಡ್ ಮಾಡೋಣ. ನೆಕ್ಸ್ಟ್ ಮೂರನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಆ್ಯನಿಮೇಷನ್ ಇಲ್ಲೂ ಕೂಡ ಆ್ಯಡ್ ಮಾಡಿ. ನಾಲ್ಕನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಇಲ್ಲೂ ಕೂಡ ಶೂಸ್ ಆ್ಯನಿಮೇಷನ್ ಆ್ಯಡ್ ಮಾಡಿ. ಸೊ 4 ವಿಡಿಯೋ ಕ್ಲಿಪ್ಗೆ ಆ್ಯನಿಮೇಷನ್ ಆ್ಯಡ್ ಮಾಡಿದ ಮೇಲೆ 5ನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಸೊ 5ನೇ ವಿಡಿಯೋ ಕ್ಲಿಪ್ ಸ್ಟಾರ್ಟಿಂಗಲ್ಲಿ ಫ್ರೀಸ್ ಮಾಡಿ. ಸೊ ಇದು ಸ್ಕ್ರೀನ್ಶಾಟ್ ತೆಗೆಯುತ್ತೆ. ಈ ಫೋಟೋವನ್ನು ಓವರ್ಲೇ ಮಾಡಿ. ಓವರ್ಲೇ ಮಾಡಿದ ಫೋಟೋವನ್ನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ. ಸೊ ರಿಮೂವ್ ಬೀಜಿ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ನಂತರ ಈ ಫೋಟೋವನ್ನು ಕಟ್ ಮಾಡಿ, ಹೆಚ್ಚಿದ ಪಾರ್ಟ್ಸನ್ನು ಡಿಲೀಟ್ ಮಾಡಿ. ಸೊ ಈ ಫೋಟೋವನ್ನು ಮುಂದಿನ ವೀಡಿಯೋದ ಎಂಡಲ್ಲಿ ಆ್ಯಡ್ ಮಾಡಿ. ನಂತರ ಸ್ವಲ್ಪ ಡ್ರ್ಯಾಗ್ ಮಾಡಿ ಫೋಟೋವನ್ನು, ಅಂದರೆ ಸ್ವಲ್ಪ ದೊಡ್ಡ ಮಾಡಿ. ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಬನ್ನಿ. ಸೊ ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ. ಫೋಟೋವನ್ನು ಸ್ವಲ್ಪ ಸಣ್ಣ ಮಾಡಿ ಕೆಳಗಡೆ ಆ್ಯಡ್ ಮಾಡಿ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಈಸಿ ಔಟ್ ಗ್ರಾಫ್ಸ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಆವಾಗಲೇ ಶೂಸ್ ಆ್ಯನಿಮೇಷನ್ ಆ್ಯಡ್ ಮಾಡಿದ್ವಿ, ಸೊ ಅದನ್ನೇ ಆ್ಯಡ್ ಮಾಡಿದ್ರೆ ಆಗುತ್ತೆ. ಸೊ ನಾನು ಇದರಲ್ಲಿ ಅನ್ಫೋಲ್ಡ್ ಆ್ಯನಿಮೇಷನ್ ಆ್ಯಡ್ ಮಾಡ್ತೇನೆ. ಸೊ ನೀವು ಬೇರೆ ಆ್ಯನಿಮೇಷನ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೊ ಇಲ್ಲೂ ಕೂಡ ಅನ್ಫೋಲ್ಡ್ ಆ್ಯನಿಮೇಷನ್ ಆ್ಯಡ್ ಮಾಡ್ತೇನೆ. ನೀವು ಲಾಸ್ಟ್ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಇಲ್ಲೂ ಕೂಡ ಅನ್ಫೋಲ್ಡ್ ಆ್ಯನಿಮೇಷನ್ ಆ್ಯಡ್ ಮಾಡ್ತೇನೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಫ್ಲ್ಯಾಶ್ ಟು ಎಫೆಕ್ಟ್ ಆ್ಯಡ್ ಮಾಡಿ. ಇದನ್ನು ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡನ್ನು 35ರಿಂದ 40 ಒಳಗಡೆ ಆ್ಯಡ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವಿಲ್ಲಿ ಆ್ಯನಿಮೇಷನ್ ಆ್ಯಡ್ ಮಾಡಿದ್ರಲ್ಲ, ಸೊ ಈ ವಿಡಿಯೋದಿಂದ ಸೊ ಇದಕ್ಕೆ ನಾವು ಸೇಕ್ ಎಫೆಕ್ಟ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸೇಕ್ ಎಫೆಕ್ಟ್ ಆ್ಯಡ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಮೊದಲಿನ ವೀಡಿಯೋಗೆ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಪೀಡ್ 13ಕ್ಕೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ 8ಕ್ಕೆ ಅಡ್ಜಸ್ಟ್ ಮಾಡಿ. ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿ ಎರಡೂ ಕೂಡ 0 ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ.
ಎಫೆಕ್ಟನ್ನು ಡೂಪ್ಲಿಕೇಟ್ ಮಾಡಿ ಎಲ್ಲ ವೀಡಿಯೋದ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ವೀಡಿಯೋ ಕಂಪ್ಲೀಟ್ ಆಗಿದೆ. ಸೊ ಇವಾಗ ವೀಡಿಯೋವನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿದ ಮೇಲೆ ನಾನು ವೀಡಿಯೋವನ್ನು ಪ್ಲೇ ಮಾಡ್ತೇನೆ.